ಹಲೋ ಫ್ರೆಂಡ್ಸ್, ಈ ಡಿಸೈನ್ ಹೇಗೆ ಮಾಡಿದೆ ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ 1 kg ಕೇಕ್. ಅದಕ್ಕೆ ನಾನು ಹಾಫ್ kgದು 2 ಬೇಸ್ 2 ಟಿನ್ನಲ್ಲಿ ಮಾಡಿದ್ದೇನೆ. ಸೊ ಇವತ್ತದು ಕೇಕ್ ಸಿಂಪಲ್ ಡಿಸೈನ್ದು ಕೇಕ್. ಸೊ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ನ್ಯೂಟೆಲ್ಲಾ ಫ್ಲೇವರಲ್ಲಿ. ಸೊ ಇದು ಕೇಕ್ ನಾನು ಹೇಗೆ ಮಾಡಿದೆ ಅಂತ ಬನ್ನಿ ವಿಡಿಯೋ ನಿಮ್ಮ ಮುಂದೆ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡಿ. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನ್ಯೂಟೆಲ್ಲಾನು ಬಿಸಿ ಮಾಡಲಿಕ್ಕೆ ಉಂಟು. ಇಲ್ಲಿ ನ್ಯೂಟೆಲ್ಲಾ ತಗೊಂಡಿದ್ದೇನೆ ನಾನು. ಸೊ ಪಾತ್ರೆನ ಇಟ್ಟು ಇದರಲ್ಲಿ ನ್ಯೂಟೆಲ್ಲಾ ಹಾಕಲಿಕ್ಕೆ ಉಂಟು. ಇದು ಚಾಕ್ಲೇಟ್ ಕೇಕ್ದು ರೆಸಿಪಿ ಹೌದು, ಆದರೆ ಇದರಲ್ಲಿ ಚಾಕ್ಲೇಟ್ ಗನಾಶ್ ಯೂಸ್ ಮಾಡಲಿಲ್ಲ. ಅದರ ಬದಲು ನಾನು ನ್ಯೂಟೆಲ್ಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಟೇಸ್ಟ್ ಸಹ ತುಂಬ ಟೇಸ್ಟ್ ಇರ್ತದೆ. ಇದು ಕೇಕ್ ಸಹ ನಾನು 2-3 ಸತಿ ಮಾಡಿದ್ದೇನೆ. ನ್ಯೂಟೆಲ್ಲಾ ಕೇಕ್ ಫ್ಲೇವರ್ ಚಾಕ್ಲೇಟ್ ಕೇಕ್ಗಿಂತ ಸ್ವಲ್ಪ ಜಾಸ್ತಿಯೇ ಇರ್ತದೆ. ನ್ಯೂಟೆಲ್ಲಾನು ಡಬಲ್ ಬಾಯ್ಲಿಂಗ್ ಮಾಡಬೇಕು. ರೀಸನ್ ಯಾಕಂದರೆ ನ್ಯೂಟೆಲ್ಲಾ ಹೀಗೇನೆ ಹಾಕಿದರೆ ಅದು ಸ್ಪ್ರೆಡ್ ಆಗಲಿಕ್ಕೆ ಕಷ್ಟ. ಅದಕ್ಕೆ ನಾವು ಹೀಗೆ ಸ್ವಲ್ಪ ಡಬಲ್ ಬಾಯ್ಲರ್ ಬಿಸಿ ಮಾಡಿದರೆ ಲೆಸ್ ಸ್ಪ್ರೆಡ್ ಆಗ್ತದೆ. ನ್ಯೂಟೆಲ್ಲಾನು ಡೈರೆಕ್ಟ್ ಕೇಕ್ ಮೇಲೆ ಹಾಕಿದರೆ ಅದು ಕೇಕ್ ಕೋಲ್ಡ್ ಇರ್ತದೆ. ಸೊ ಅದು ನ್ಯೂಟೆಲ್ಲಾ ಸ್ಪ್ರೆಡ್ ಆಗೋದಿಲ್ಲ ಕೋಲ್ಡಲ್ಲಿ, ನಿಮಗೆ ಸ್ಟಿಕ್ಕಿ ಆಗ್ತದೆ. ಸೊ ಸ್ವಲ್ಪ ಬಿಸಿ ಮಾಡಿದರೆ ನ್ಯೂಟೆಲ್ಲಾನು ಮತ್ತು ಕೇಕಲ್ಲಿ ಹಾಕಿದರೆ ಸೊ ಕೋಲ್ಡ್ ಬಿಸಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ, ನಿಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಚಾಕ್ಲೇಟ್ ಕೇಕ್. ಸೊ ಇದನ್ನು ನಾನು 2 ಟಿನ್ನಲ್ಲಿ ಬೇಕ್ ಮಾಡಿದ್ದೇನೆ, ಹಾಫ್ kgಯಲ್ಲಿ. ಸೊ ಇದು ಕ್ರೀಮಲ್ಲಿ ಸಹ ನಾನಿಲ್ಲಿ ನ್ಯೂಟೆಲ್ಲಾನೇ ಹಾಕಿದ್ದೇನೆ. ಸೊ ಇದು ಫ್ಲೇವರ್ ತುಂಬ ಚೆಂದ ಬರ್ತದೆ, ತುಂಬ ಒಳ್ಳೆದಿರ್ತದೆ. ಸೊ ನೋಡಿ, ನಾನು ಫುಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಫುಲ್ ಕರೆಕ್ಟ್ ಅದನ್ನು ಸ್ಪ್ಯಾಚುಲಾನಿಂದ ಮಿಕ್ಸ್ ಮಾಡಲಿಕ್ಕೆ ಉಂಟು. ಮತ್ತು ಇಲ್ಲಿ ನಾರ್ಮಲ್ ಸೋಕಿಂಗ್ ಹೇಗೆ ಮಾಡ್ತೀವಿ ಆ ಥರನೇ ಸೋಕಿಂಗ್ ಮಾಡಲಿಕ್ಕೆ ಉಂಟು. ಗೂಗಲ್ನಿಂದ ಇಂಥ ಫೋಟೋನು ನಾನು ಡೌನ್ಲೋಡ್ ಮಾಡಿದ್ದೇನೆ ಮತ್ತು ಸೈಬರ್ನಿಂದ ಪ್ರಿಂಟೌಟ್ ತಗೊಂಡು ಇದಕ್ಕೆ ಕಟೌಟ್ ಕೊಟ್ಟಿದ್ದೇನೆ. ಮತ್ತು ಅದನ್ನು ಸಿಂಪಲಾಗಿ ಕೇಕ್ ಮೇಲೆ ಹಚ್ಚಲಿಕ್ಕೆ ಉಂಟು. ಮತ್ತು ಪಿಂಕ್ ಕಲರ್ ನಾನು ಕ್ರೀಮಲ್ಲಿ ಹಾಕಿದ್ದೇನೆ 2 ಡ್ರಾಪು. ಇದನ್ನು ರೋಸ್ ನೋಸಲ್ನಿಂದ ನಾನು ಹೀಗೆ ಡಿಸೈನ್ ಬಿಡ್ತಾ ಇದ್ದೀನಿ. ಸೊ ಏನಿಲ್ಲ, ಈಸಿ ಉಂಟು. ಈ ಥರನೇ ಮಾಡ್ತಾ ಹೋಗಿ ಕೆಳಗೆ ತನಕ ಅದನ್ನು ಕವರ್ ಮಾಡಲಿಕ್ಕೆ ಉಂಟು. ಸೊ ಡಾಲ್ದು ಫ್ರಾಕ್ ಇಲ್ಲಿ ಕ್ರಿಯೇಟ್ ಆಗ್ತದೆ.
ಈ ಡಿಸೈನಲ್ಲಿ ನಿಮಗೆ ಯಾವುದು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.